ಮೇ 4ನೇ ತಾರೀಕು ಫಲಿತಾಂಶ ಪ್ರಕಟಗೊಂಡಂತ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಪೈಕಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಅನ್ನೋದು ವಿಳಂಬ ಆಗ್ತಾ ಇದೆ. ಆ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ಕೇರಳಂನಲ್ಲಿ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಒದ್ದಾಡ್ತಾ ಇದೆ ವೇಣುಗೋಪಾಲ ಅಥವಾ ವಿ ಡಿ ಸತೀಶನ್ನ ಅನ್ನೋ ಇಬ್ಬರ ಮಧ್ಯೆ ಯಾರಿಗೆ ಪಟ್ಟ ಕಟ್ಟಬೇಕು ಅಂತ ರಾಹುಲ್ ಗಾಂಧಿ ತಲೆ ಕೆಡಿಸಿಕೊಂಡಿದ್ದಾರೆ. ಯಾರ ಆಯ್ಕೆ ಏನು? ಶಾಸಕರ ಪೈಕಿಯೂ ಕೂಡ ಎರಡು ರೀತಿಯ ಅಭಿಪ್ರಾಯ ಇದೆ. ಕೆ.ಸಿ. ವೇಣುಗೋಪಾಲ್ ಅವರಿಗೆ ಶಾಸಕರ ಬೆಂಬಲ ಜಾಸ್ತಿ ಇದ್ರೆ, ವಿ ಡಿ ಸತೀಶನ್ ಅವರಿಗೆ ಮಿತ್ರ ಪಕ್ಷ ಮುಸ್ಲಿಂ ಲೀಗ್ ಸಪೋರ್ಟ್ ಇದೆ. ಅಲ್ಲಿನ ಜನ ವಿ ಡಿ ಸತೀಶನ್ ಬೆಂಬಲಕ್ಕಿದ್ದಾರೆ. ರಾಜ್ಯ ಸರ್ಕಾರ ಇಲ್ಲಿ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಇಬ್ಬರ ಪೈಕಿ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥ ಪ್ರಶ್ನೆ. ಸದ್ಯ ಇಬ್ಬರು ಮುಂಚೂಣಿಯಲ್ಲಿರೋದು ಈ ರೇಸಲ್ಲಿ ಕೆ.ಸಿ. ವೇಣುಗೋಪಾಲ್ ಮತ್ತು ವಿ ಡಿ ಸತೀಶನ್. ರಮೇಶ್ ಚೆನ್ನಿತ್ತಲ್ಲಿದ್ದರು, ಬಟ್ ಈ ಹಂತದಲ್ಲಿ ಅವರ ಹೆಸರು ಮುಂಚೂಣಿಯಲ್ಲಿಲ್ಲ. ಇಬ್ಬರ ಹೆಸರೇ ಮುಂಚೂಣಿಯಲ್ಲಿರೋದು. ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ. ಇನ್ನು ಕೇರಳದ ಗೊಂದಲ ಮುಗಿಯುವವರೆಗೂ ಕೂಡ ರಾಜ್ಯದ ಸಮಸ್ಯೆಯೂ ಕೂಡ ಬಗೆಹರಿಯಲ್ಲ ಅಂತ. ರಾಜ್ಯದಲ್ಲಿ ಎರಡು ರೀತಿಯಲ್ಲಿ ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಬದಲಾವಣೆಯ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಬಣ ಇದ್ರೆ, ಕ್ಯಾಬಿನೆಟ್ ರೀಶಫಲ್ ಆಗತ್ತೆ, ಸಂಪುಟ ಪುನರ್ರಚನೆಯಾಗತ್ತೆ, ಹೊಸಬರಿಗೆ ಅವಕಾಶ ಸಿಗತ್ತೆ ಅಂತ ಶಾಸಕರು ಬಹಳ ಜನ ಆ ಕನಸಲ್ಲಿದ್ದಾರೆ. 20ನೇ ತಾರೀಕಿಗೆ 3 ವರ್ಷ ಭರ್ತಿ ಆಗತ್ತೆ ರಾಜ್ಯ ಸರ್ಕಾರಕ್ಕೆ. ಕೇರಳದ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಕರ್ನಾಟಕದ ಸಮಸ್ಯೆಯನ್ನ ಮುಟ್ಟೋದಕ್ಕೂ ಕೂಡ ಹೋಗಲ್ಲ ಹೈಕಮಾಂಡ್ ಅನ್ನೋದು ಗಮನಿಸಬೇಕಾದಂತ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.